ಸುಬ್ರಹ್ಮಣ್ಯದಿಂದ ಬಿಸ್ಲೆ ಘಾಟ್ ಮೂಲಕ ನಾವು ಘಟ್ಟ ಪ್ರದೇಶ ಹತ್ತಿದ್ವಿ. ಇವತ್ತು ಬಿಸ್ಲೆ ಅನ್ನುವಂಥ ಜಾಗದಲ್ಲಿ ಅರಣ್ಯ ಇಲಾಖೆಯವರು ಒಂದು ಒಳ್ಳೆಯ ವೀಕ್ಷಣಾ ಗೋಪುರ ಮಾಡಿದ್ದಾರೆ. ಅದರ ಮೇಲೆ ನಿಂತ್ಕೊಂಡಿದ್ದೀನಿ. ನಿಮ್ಮ ಅನುಕೂಲಕ್ಕೆ ಅಂತ ಅದನ್ನು ಕವರ್ ಮಾಡಿದ್ದೀನಿ. ಅದ್ಭುತವಾದಂತಹ ಪರ್ವತ ಶ್ರೇಣಿಯನ್ನು ನಾವಿಲ್ಲಿ ಕಾಣ್ಬೋದಾಗಿದೆ. ಇದು ಈಗ ನಿಮಗೆ ಕಾಣ್ತಾ ಇರುವಂಥದ್ದು ಕುಮಾರ ಪರ್ವತ. ಈ ಕಡೆಯಿಂದ ಸೋಮವಾರಪೇಟೆ ಕಡೆಯವರು ಇದಕ್ಕೆ ಪುಷ್ಪಗಿರಿ ಅಂತ ಕರೀತಾರೆ. ದೂರದಲ್ಲಿ ಬೇರೆ ಬೇರೆ ಎತ್ತರದಲ್ಲಿ ಬೆಟ್ಟಗಳನ್ನು ಕಾಣ್ಬೋದು. ಆದರೆ ಅಲ್ಟ್ರಾವೈಲೆಟ್ ರೇ ಇರೋ ಕಾರಣದಿಂದಾಗಿ ಅಷ್ಟು ಚೆಂದ ಕಾಣಲ್ಲ. ಸಾಯಂಕಾಲ ಹೊತ್ತಿನಲ್ಲಿ ಅಥವಾ ಬೆಳಗಿನ ಹೊತ್ತಿನಲ್ಲಿ ಖಂಡಿತವಾಗಿಯೂ ಅದ್ಭುತವಾಗಿ ಕಾಣುವಂಥ ಜಾಗ. ಯಾವಾಗಲಾದ್ರೂ ಸುಬ್ರಹ್ಮಣ್ಯದಿಂದ ಹಾಸನ ಕಡೆ ಹೋಗುವಾಗ ಬಿಸ್ಲೆಗಾಡನ್ನು ತಪ್ಪಿಸ್ಕೊಳ್ಬೇಡಿ. ದೂರದಲ್ಲಿ ಈ ಎಲ್ಲ ಪ್ರದೇಶಕ್ಕೆ ಬೀಳುವಂಥ ಮಳೆ ನೀರು ಸಹಿತ ಕುಮಾರಧಾರದ ಮೂಲಕ ಮಂಗಳೂರನ್ನು ಸೇರುತ್ತೆ, ನೇತ್ರಾವತಿಯನ್ನು ಸೇರಿ ಮಂಗಳೂರನ್ನು ಸೇರುತ್ತೆ. ಬಹಳ ರಮಣೀಯವಾದಂಥ ಸ್ಥಳ. ಎಲ್ಲೆಲ್ಲೋ ನಾವು ಹೋಗ್ತೀವಿ ಅದ್ಭುತವಾದಂಥ ಸೀನರಿ ನೋಡೋದಕ್ಕೆ. ನಮ್ಮ ಕರ್ನಾಟಕದಲ್ಲೇ ಇರುವಂಥ ಜಾಗ ನಾವು ನೋಡೋಣ. ನಮಸ್ಕಾರ. ಮಾಹಿತಿ ನೀಡ್ತಾ ಇದ್ದೇನೆ ರಮೇಶ್ BM, ಬೆಂಗಳೂರು.